ರಂಗಭೂಮಿ ರಂಗು ಕಳ್ಕೊಂಡಿದೆ. ಹಿರಿತೆರೆಗೆ ಮಂಕು ಆವರಿಸಿದೆ. ಕಿರುತೆರೆಗೆ ಕಗ್ಗತ್ತಲು ಕವಿದಿದೆ. ನಾಟಕ, ಸಿನಿಮಾ, ಸೀರಿಯಲ್ನಲ್ಲೂ ದೀಪದಂತೆ ಬೆಳಗಿದ್ದ ನಟ ದಿಲೀಪ್ ರಾಜ್ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ನಮ್ದು 25th ಆನಿವರ್ಸರಿ ಈ ನವೆಂಬರ್ಗೆ ಒಳ್ಳೆ ಗಿಫ್ಟ್ ಕೊಟ್ಟ ನನಗೆ. ಪತಿ ಶವದ ಮುಂದೆ ಪತ್ನಿ ಕಣ್ಣೀರಿಟ್ಟು ಗೋಳಾಡ್ತಿದ್ರೆ ಅಮ್ಮ ಗದ್ಗದಿತರಾಗಿದ್ದಾರೆ. ಸಂಬಂಧಿಕರು ಶೋಕದಲ್ಲಿ ಮುಳುಗಿದ್ರೆ ಚಿತ್ರರಂಗಕ್ಕೆ ಬರ ಸಿಡಿಲೆ ಬಡಿದಂತಾಗಿದೆ. ಈ ಘೋರ ಕ್ಷಣವನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಶೋಕದ ದೃಶ್ಯವನ್ನ ನೋಡೋಕ್ಕೂ ಆಗ್ತಿಲ್ಲ. ಕಣ್ಮುಂದೆ ಚಂದದ ನಟನೆ ಮಾಡ್ತಿದ್ದ ನಟ ದಿಢೀರ್ ಹೃದಯಾಘಾತಕ್ಕೆ ಬಲಿಯಾಗಿರೋದು ಚಿತ್ರರಂಗಕ್ಕೆ ಆಘಾತ ತಂದಿದೆ. ಹೃದಯಾಘಾತಕ್ಕೆ ನಟ ದಿಲೀಪ್ ರಾಜ್ ವಿಧಿವಶ. ಬಹುಮುಖ ಪ್ರತಿಭೆಯ ಅಗಲಿಕೆಗೆ ಚಿತ್ರರಂಗದ ಕಂಬನಿ. ದಿಲೀಪ್ ರಾಜ್ ನಾಟಕ, ಸಿನಿಮಾ, ಟಿವಿ ಸೀರಿಯಲ್ಗಳಲ್ಲಿ ಚಿರಪರಿಚಿತ ಹೆಸರು. ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿದ್ದ ದಿಲೀಪ್ ಇಂದು ಮುಂಜಾನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯ ನಿವಾಸದಲ್ಲಿದ್ದ ದಿಲೀಪ್ ರಾಜ್ಗೆ ಮುಂಜಾನೆ 6 ಗಂಟೆಯಷ್ಟರಲ್ಲಿ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಖಾಸಗಿ ಆಸ್ಪತ್ರೆಗೆ ಮನೆಯವರು ಕರೆದೊಯ್ದರಾದರೂ ಅಷ್ಟೊತ್ತಿಗೆ ದಿಲೀಪ್ ರಾಜ್ ಉಸಿರು ಚೆಲ್ಲಿದ್ರು. ತುಂಬ ದುಃಖ ಆಗ್ತಾ ಇದೆ ಅಮ್ಮ. ಅವಳು ಇನ್ನೂ ಚಿಕ್ಕ ವಯಸ್ಸು, ಅವು 47 ಇಯರ್ಸು, ಇನ್ನು ಎಲ್ಲ ಇದೆ. ದೇವರು ಇಷ್ಟು ಬೇಗ ಕರ್ಕೊಂಡೋಗಿದ್ದಕ್ಕೆ ತುಂಬ ಇದಾಗ್ತಾ ಇದೆ. ತಡಿಯೋಕ್ಕಾಗ್ತಾ ಇಲ್ಲ ನಮ್ಮ ದುಃಖ. ಮಗಳು, 2 ಹೆಣ್ಮಕ್ಳು, ಅದರಿಂದ ತುಂಬ ನಮಗೆ ಇದಾಗೋಗಿದೆ. ನೆನ್ನೆ ರಾತ್ರಿಯೇ ದಿಲೀಪ್ಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಸ್ಮಾರ್ಟ್ ವಾಚ್ನಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡಿಕೊಂಡು ಹಾಗೆ ಮಲಗಿಬಿಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಹೆಲ್ತ್ ಚೆಕಪ್ ಮಾಡಿಸಲು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು. ಅಷ್ಟರಲ್ಲಿ ಕ್ರೂರ ವಿಧಿ ಬೇರೆಯದ್ದೇ ಆಟವಾಡಿದೆ. ಪತಿ ಪಾರ್ಥಿವ ಶರೀರದ ಮುಂದೆ ಪತ್ನಿ ವಿದ್ಯಶ್ರೀ ನಿನ್ನ ಬಿಟ್ಟು ಹೇಗೆ ಇರೋದು ಅಂತ ಬಿಕ್ಕಿ ಬಿಕ್ಕಿ ಗೋಳಾಡಿದ್ರು. ದಿಲೀಪ್ ವಿದ್ಯಾ ಪ್ರೀತಿಸಿ ಮದುವೆಯಾಗಿದ್ರು. 25 ವರ್ಷದ ದಾಂಪತ್ಯ ಸಂಭ್ರಮಕ್ಕೆ ಒಳ್ಳೆಯ ಉಡುಗೊರೆಯನ್ನೇ ಕೊಟ್ಟೆ ಅಂತ ಗದ್ಗದಿತರಾದ್ರು. ಒಡಲಾಳದ ನೋವನ್ನ ಆಕ್ರೋಶದ ರೀತಿ ಹೊರಹಾಕಿದ್ರು. ನಮ್ದು 25th ಆನಿವರ್ಸರಿ ಈ ನವೆಂಬರ್ಗೆ ಒಳ್ಳೆ ಗಿಫ್ಟ್ ಕೊಟ್ಟ ನನಗೆ. ದಿಲೀಪ್ ಇನ್ನಿಲ್ಲ ಅನ್ನೋ ಸುದ್ದಿ ಚಿತ್ರರಂಗಕ್ಕೆ ಬರ ಸಿಡಿಲೆ ಬಡಿದಂತಾಗಿತ್ತು. ಉತ್ತರಹಳ್ಳಿಯ ಅವರ ನಿವಾಸಕ್ಕೆ ನಟ ಗಣೇಶ್, ನವೀನ್ ಕೃಷ್ಣ, ನೆನಪಿರಲಿ ಪ್ರೇಮ್, ಹೇಮಾ, ಮಾಳವಿಕಾ ಸೇರಿದಂತೆ ಹಲವು ಕಲಾವಿದರ ದಂಡೆ ಆಗಮಿಸಿ ನಟನ ಅಗಲಿಕೆಗೆ ಕಂಬನಿ ಮಿಡಿದ್ರು. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ಅವನಷ್ಟು ಒಳ್ಳೆಯವನು, ಅವನಷ್ಟು ಸ್ಟ್ರಿಕ್ಟು ಇನ್ನೆಲ್ಲ ವಿಚಾರದಲ್ಲೂ. ಡಯಟ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲವೂ ಅಂದರೆ ಪರ್ಫೆಕ್ಷನಿಸ್ಟ್ ಅಂತ ಏನು ಹೇಳ್ತೀವಿ. ಹಿ ವಾಸ್ ಲೈಕ್ ದಟ್. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗತ್ತೆ ನಮಗೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನಾನು ಇವತ್ತವರೆಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜಾ ಇದು? ದಿಲೀಪ್ಗೆ ಕಾಲೇಜು ಅವಧಿಯಿಂದಲೂ ನಟನೆಯ ಕೀಳಿತ್ತು. ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದ ದಿಲೀಪ್ ಬಳಿಕ ಜನನಿ, ಮಾಂಗಲ್ಯ, ರಂಗೋಲಿ, ಮಳೆಬಿಲ್ಲು ಸೀರಿಯಲ್ಗಳಲ್ಲಿ ನಟಿಸಿದರು. 2005ರಲ್ಲಿ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ಹೀರೋ ಆಗಿ ಮಿಂಚಿದ್ರು. 2007ರಲ್ಲಿ ಪುನೀತ್ರ ಜೊತೆ ನಟಿಸಿದ ಮಿಲನ ಚಿತ್ರದ ನಟನೆ ಅವರಿಗೆ ಖ್ಯಾತಿ ತಂದುಕೊಟ್ಟಿತ್ತು.
ಅಂಬಿ ನಿನಗೆ ವಯಸ್ಸಾಯಿತು, ಯೂಟರ್ನ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಆರ್ಕೆಸ್ಟ್ರಾ ಮೈಸೂರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ನಟಿಸಿದ್ದ ದಿಲೀಪ್ ಪಾರು ಮತ್ತು ನಾನಿನ್ನ ಬಿಡಲಾರೆ ಸೀರಿಯಲ್ಗಳನ್ನು ನಿರ್ಮಾಣ ಮಾಡಿದ್ರು. 108 ಕನಸು ಹೊತ್ತಿದ್ದ ಕಲಾವಿದನ ಅಂತ್ಯಕ್ರಿಯೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಗುನ್ನೂರಿನ ಫಾರ್ಮ್ ಹೌಸ್ನಲ್ಲೇ ನಡೆಯಿತು. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿತು. ರಾಮನಗರದಿಂದ ಪ್ರಶಾಂತ್ ಮತ್ತು ಮಂಗಳ, TV9 ಬೆಂಗಳೂರು.